ಸುದೀಪ್ ಅವರ ಮಾರ್ಕ್ ಮೂವಿದ ಒಂದು ಟೈಟಲ್ ಟೀಸರ್ ಅನ್ನ ರಿಲೀಸ್ ಮಾಡಿದಾರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಟೈಟಲ್ ಟೀಸರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಹೇಳ್ಬಿಡ್ದನ್ ಫಸ್ಟ್. ಕಾರಣ ಇಷ್ಟ ಇದ್ರೊಳಗ ಸುದೀಪ್ ಅವರ ಒಂದು ನ್ಯೂ ಲುಕ್ ಒಳಗ ಕಾಣಿಸ್ಕೊಂಡಾರು. ಅಂದ್ರ ಮೊದಲನೇಗೆ ನಾವು ತಿಳ್ಕೊತವು ಒಂದೊಂದು ವರ್ಡ್ಗಳು ಬರ್ತಾವ ಇದ್ರೊಳಗ. ಅಂದ್ರೆ ಮ್ಯಾಡ್ ಆಗಲಿ, ಆಟಿಟ್ಯೂಡ್ ಆಗಲಿ, ರೂತ್ಲೆಸ್ ಆಗಲಿ, ಈ ರೀತಿಗಳು ವರ್ಡ್ಗಳು ಬರ್ತಾವು. ಆನಂತರ ಸುದೀಪ್ ಅವರಿಗೆ ಯಾರೋ ಎದುರು ನಿಂತ ನೀರನ್ನು ಗೊಲ್ತಾರು. ಆನಂತರ ಸುದೀಪ್ ಅವರು ಒಂದು ಸೆಕೆಂಡ್ ಬ್ಯಾಕ್ ಹೋಗ್ಕಸ ಮತ್ತು ಫ್ರಂಟ್ ಬರ್ತಾರು. ಅಂದ್ರೆ ಈ ಇದ್ರು ತೋರಿಸಿದ್ನ ಹೇಳತಾನು, ಎಕ್ಸ್ಪ್ಲೇನ್ ಮಾಡತಾನು. ಆನಂತರ ಮುಂದೆ ನೋಡ್ರೆ ರೋಡುಗಳು ನಿಂತಾರು. ನಮ್ಮ ಕಿಚ್ಚ ಬಾಸ ಒಂದು ಚೇರ್ ಮ್ಯಾಗ ಕುಂತಾರು. ಅಲ್ಲಿಗೆ ಒಂದು ಕೆಳಗಡೆ ಒಂದು ಬಾಕ್ಸ್ ಐತಿ, K47 ಅಂತೇಳಿ ಅದ್ರ ಮ್ಯಾಗ ಒಂದು ರಿಟರ್ನ್ ಐತಿ. ಅದರ ಅರ್ಥ ಮಾತ್ರ ಒಂಥರ ಮೂವಿ ಒಳಗೆ ನೋಡಬೇಕು ಏನೈತಿ ಅಂತೇಳಿ. ನನಗೆ ಲೈಕ್ ಆಗಿದ್ದಿಷ್ಟ ಟೀಸರ್ ಒಳಗೆ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆನಂತರ ಬ್ಯಾಕ್ಗ್ರೌಂಡ್ ಒಳಗೆ ಯೂಸ್ ಮಾಡಿದಂಥ VFX ಎಫೆಕ್ಟ್ ಆಗಲಿ, ಎರಡೂ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಸುದೀಪ್ ಅವರ ಕೂದಲ ಬಿಟ್ಕಸ ಒಂದು ನ್ಯೂ ಲುಕ್ ಒಳಗೆ ಕಾಣಿಸ್ಕೊಂಡಾರು. ಅಂದ್ರೆ ನಾವು ಅನೇಕ ಇದ್ರೊಳಗೆ ನೋಡಿದವರು ಕೂದಲ ಬಿಟ್ಟಿದ್ದು, ಬಟ್ ಈ ರೀತಿ ಒಳಗೆ ಒಂದು ಸ್ಟೈಲ್ ಒಳಗೆ ಇದ ಒಂದು ಮೂವಿ ಒಳಗೆ ಕಾಣಿಸತ್ತಾರು. ಅಂದ್ರೆ ಮೂವಿ ಮಾತ್ರ ನಮ್ಮ ಅಭಿಮಾನಿಗಳಿಗೆ ರಸದೂತನನ್ನು ಕೊಡುವಂಥ ಮೂವಿ ಆಗೋದೈತಿ. ಕಾರಣ ಇಷ್ಟ ಸುದೀಪ್ ಅವರ ನ್ಯೂ ಲುಕ್ಕ. ಸುದೀಪ್ ಒಳಗೆ ಯಾವ್ಯಾವ ನ್ಯೂ ಲುಕ್ಕನ್ನು ಕಾಣಿಸ್ಕೊಂಡಾರಲ್ಲ ಯಾವ್ಯಾವ ಮೂವಿ ಒಳಗೆ, ಆ ಮೂವಿಗಳೆಲ್ಲ ಆಲ್ಮೋಸ್ಟ್ ಆಲ್ ಹಿಟ್ಟನ್ನು ಅನುಭವಿಸಿದವು. ಕೆಲವೊಂದಷ್ಟು ಕಡೆ ನಾವು ಮ್ಯಾಕ್ಸ್ ಮೂವಿದ ಟೀಸರ್ ಏನರ ಇದು ಪಾರ್ಟ್ 2 ಅನಿಸ್ತವೆ, ಬಟ್ ಅದಲ್ಲ. ಇದರದ ಒಂದು ಬೇರೆ, ಅದರದ ಒಂದು ಬೇರೆ, ಅದ ಬೇರೆ ಇದ್ರ ರಿಲೇಟೆಡ್ ಐತಿ, ಇದ ಬೇರೆ ರಿಲೇಟೆಡ್ ಐತಿ. ಆನಂತರ ಇದು ಒಂದು ಸುದೀಪ್ ಅವರ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ಒಂದು ಇದ್ರ ಕಡೆ. ಅಂದ್ರೆ ಮಾರ್ಕ್ ಮೂವಿ ಮಾತ್ರ ನನ್ನ ಪ್ರಕಾರ ಹೇಳ್ತಾನು ಅಲ್ಟಿಮೇಟ್ ಲೆವೆಲ್ ಹೋಗಿ ಆಗೋ ಚಾನ್ಸ್ ಭಾಳ ಐತಿ. ಕಾರಣ ಇಷ್ಟ ಹೇಳಿದಲ್ಲ 2 ಸಲ ಹೇಳಿ, ಒಂದು ನ್ಯೂ ಲುಕ್ ಅಂತ ಹೇಳ್ಬೋದು. ಅಭಿಮಾನಿಗಳೇ, ಸುದೀಪ್ ಯಾರ ಅಭಿಮಾನಿಗಳು ಇದಾರಲ್ಲ ಅವರ ಕಿಚ್ಚ ಸುದೀಪ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿರಿ, ನೋಡೋಣ ಎಷ್ಟು ಜನ ಅದಾರೆ ಅಂತೇಳಿ. ಮತ್ತು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಅನಿಸಿರದ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿಲ್ಲ. ಮತ್ತು ಯಾಕೆ ಬಿಡತ್ತೀರಿ?